ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ಸ್ಪೆಷಲ್ ಗೈಸ್. ಯಾಕಂದರೆ ನಾವು ಇಷ್ಟು ದಿವಸ ಮಾಡಿರೋ ಹಾರ್ಡ್ ವರ್ಕ್ಗೆ ಇವತ್ತು ಒಂಚೂರು ರೆಕಗ್ನೈಸೇಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಏನು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಆ್ಯಂಡ್ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಅಂಕಿತ ಇನ್ನು ಮಲ್ಗೆ ಅವಳೆ. ಸೊ ಇದೇ ನನ್ನ ಔಟ್ಫಿಟ್. ಈ ಥರ ಹಾಕ್ಕೊಂಡಿದ್ದೀನಿ ಗೈಸ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಥರ ಹೋಗಬೇಕು ಏನು. ಆ್ಯಂಡ್ ಅದೇ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಬರಲ್ಲ. ಸೊ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡು ಸಿಂಪಲಾಗಿ ಇಲ್ಲಿಂದ ಲಿಪ್ಸ್ಟಿಕ್ ಹಾಕ್ಕೊಂಡು. ಸೊ ಬನ್ನಿ ಇವಾಗ ಚಂದು ಮನೆ ಹತ್ರಕ್ಕೆ ಹೋಗುವ. ಅವ್ನು ಯಾವ ಥರ ರೆಡಿ ಆಗಿದ್ದಾನೆ ಅಂತ ತೋರಿಸ್ತೀನಿ. ಇವಾಗ ಈ ಮೂಗ್ ಬಟ್ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ವಾ. ಕ್ಯೂಟ್ ಗೆದ್ದವ್ ನಮ್ಮ ಪ್ರಜೆ. ಎದ್ದೀನಿ ಗೈಸ್, ನಾನು ಎದ್ದೀನಿ, ಈಗೆಲ್ಲ ಇಕ್ಕಿ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಎಲ್ಲಿ ರೆಡಿ ಆಗಿದ್ಯಪ್ಪ? ಹೊರತಾಗ ಬೆಳಿಗ್ಗೆನೆ ಬಂದ್ಬಿಡೋದು, ಈ ತರ ಬಂದು ಮಲ್ಕೊಬಿಡೋದು. ನೋಡಿ ಕತೆ. ಇವಾಗ ಏಮಿ ಅಣ್ಣ ನಮ್ಗೆ ಟಿಫನ್ ತಗೊಂಡ್ ಬಂದಿದ್ದಾರೆ. ಟಿಫನ್ ಇವನ್ ಔಟ್ಫಿಟ್ ನೋಡಿ, ಯಾವ್ದೋ ರೆಟ್ರೋ ಹೀರೋ ಇದ್ದಂಗ ಅವ್ರಿ. ನಂದೇ ಬಾಧೆ, ಬರೀ ನನ್ ಹಿಂದೆ ಬಂದ್ ಕುತ್ಕೊಳ್ಳೋದು, ನನ್ ಪಕ್ಕ ಬಂದ್ ಕುತ್ಕೊಳ್ಳೋದು. ಟಿಫನ್ ಇಡ್ಲಿ ಇಲ್ಲೇ ಐತಲ್ಲ ಒಂದೊಡೆ, ಬ್ರಿಟಾನಿಂದ ತರಿಸಿರೋದು. ಬ್ರಿಟಾನ್ 3 ಕೋಟಿ 3 ಬೋಟಿ ತಿನ್ನಕ್ ಆಸಿ ನಾನು 3 ಕೋಟಿ ವಾಚ್ ಹಾಕ್ತೀನಿ ಗೈಸ್. ನಮ್ಮ ಕಾರ್ ಎತ್ತುತ್ತಾ ಇದೀವಿ ಗೈಸ್. ನಮ್ಮ ಕಾರಲ್ಲಿ ಹೋಗ್ಬೇಕು. ಮುಂಚೆನೆ ಚರಿ ಹತ್ ಕೂತವಳು ನೋಡ್ರಿ. ಓಡ್ತಾವಳೆ. ಇವಾಗ ಹೊರಟಿದೀವಿ ಕಾರಲ್ಲಿ. ಎಷ್ಟ್ ಖುಷಿ ಆಗ್ತಾ ಇತ್ತು ನಿಂಗೆ? ಯಾಕೆ? ನಿನ್ನ ಗೆಸ್ಟ್ ಆಗಿ ಕರ್ದಿಯಾರಲ್ಲ. ಹೌದಾ ಗೈಸ್, ನಂಗೆ ಗೊತ್ತಿಲ್ಲ. ಆಕ್ಚುಲಿ ನಾವು ಒಂದ್ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗ್ತಾ ಇರೋದು ಗೈಸ್. ಅಂಡ್ ಸಿಕ್ಕಾಪಟ್ಟೆ ಖುಷಿ ಇದೆ ನನ್ಗೆ, ಎಕ್ಸೈಟ್ಮೆಂಟ್ ಇದೆ, ಅದೇ ಟೈಮ್ ಭಯಾನೂ ಇದೆ. ಅಲ್ಲಿ ಫಸ್ಟ್ ಟೈಮ್ ಅಲ್ವಾ ನಮ್ಗೆ, ಯಾವ ತರ ಏನು ಅಂತ ಗೊತ್ತಿಲ್ಲ ಅಂತ. ನಿಂಗೆ ಹೆಂಗ್ ಅನ್ಸ್ತೈತಪ್ಪ? ನಂಗೇನು ಅನ್ಸ್ತಾ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಅನ್ಸುತ್ತೆ ಗೈಸ್ ಅವ್ನ್ಗೆ, ಅಲ್ಲಿವರ್ಗ ಅನ್ಸಲ್ಲ, ಅಲ್ಲಿಗೆ ಹೋದ್ಮೇಲೆ ಅನ್ಸುತ್ತೆ ಅವ್ನ್ಗೆ. ಹೋಲಿ ಇವೆಂಟ್ ಬೇರೆ ಅದು. ನಾನ್ ನೋಡ ವೈಟ್ ಪ್ಯಾಂಟ್ ಹಾಕಿದೀನಿ, ಭಯ ಆಗ್ತಾ ಇದೆ. ಅದಕ್ ಭಯ ಆಗ್ತಲ್ಲ ನಂಗೆ. ಅಲ್ಲಿ ಏನ್ ಮಾತಾಡೋದು ಹೆಂಗೆ ಅಂತ ಅಂತ. ವೈಟ್ ಪ್ಯಾಂಟ್ ಹಾಕಿಲ್ಲ, ನಿಂಗೆ ಭಯ ಆಯ್ತದೆ. ಐ ಹೋಪ್ ಚೆನ್ನಾಗಿರುತ್ತೆ ಅಂತ ಗೈಸ್. ಅಂಡ್ ಐ ಆಮ್ ಸೋ ಹ್ಯಾಪಿ. ಆಕ್ಚುಲಿ ಏನ್ ಗೊತ್ತಾ, ಏನು ಫಸ್ಟ್ ಸೀಟ್ ಬೆಲ್ಟ್ ಹಾಕೋದೆ. ಅದಕ್ಕ ಇಲ್ಲ ಗೈಸ್, ಆಕ್ಚುಲಿ ಏನ್ ಗೊತ್ತಾ, ನಾನು ಕಾಲೇಜ್ನೇ ನೋಡಿಲ್ಲ ಗೈಸ್. ಹೌದಾ? ಆಕ್ಚುಲಿ ಹೌದು, ನಾನು ಕಾಲೇಜ್ಗೆ ಹೋಗಿಲ್ಲ. ಕಾಲೇಜ್ ಲೈಫ್ ಏನಕ್ಕೆ ಹೋಗಿಲ್ಲ ಏನು ಅಂತ ಎಲ್ಲ ಅದು ಬೇಕಾದ್ರೆ ಒಂದ್ ಲಾಗ್ ಮಾಡ್ತೀನಿ ಕಮೆಂಟ್ ಅಲ್ಲಿ ಎತ್ತಿ, ಓಕೆನಾ? ನನ್ ಲೈಫ್ ಜರ್ನಿ ಬಗ್ಗೆ ಲಾಗ್ ಮಾಡ್ತೀನಿ, ಹೌದು. ಓಕೆ? ಅದಕ್ಕೆ ಇವಾಗ ಒಂಥರ ಮುಜುಗರ. ನಾನು ಆಕ್ಚುಲಿ ಅವನ್ಗೆ ಇದು ಫಸ್ಟ್ ಟೈಮ್ ಅಲ್ವಾ ಫೋನಿಂಗ್ ಈ ತರ ಕಾಲೇಜ್ ಇವೆಂಟ್ ಹೋಗ್ತಾ ಇರೋದು. ಕಾಲೇಜ್ಗೆ ಹೋದ್ರು ಯಾವ ಇವೆಂಟ್ ಹೋಗಲ್ಲ. ಹೌದು ಗೈಸ್, ನಾನ್ ಕಾಲೇಜ್ಗೆ ಹೋಗ್ತಾ ಇದ್ರು ಯಾವ ಇವೆಂಟ್ ಹೋಗಲ್ಲ. ಯಾಕೆ ಗೊತ್ತಾ, ನಂಗೊಂಥರ ಹೋಗ್ಬೇಕಂತ ಅನ್ಸಲ್ಲ ಆತರ ನಂಗೆ. ಬಟ್ ಈ ಮೂಮೆಂಟ್ ಸ್ಪೆಷಲ್. ಗೆಸ್ಟ್ ಆಗಿ ಹೋಗ್ತಾ ಇದೀನಿ ನಾನು, ಅದು ಕಾಲೇಜ್ ಸ್ಟೂಡೆಂಟ್ ಆಗಿ ಇನ್ನೊಂದ್ ಕಾಲೇಜ್ಗೆ ಹೋಗೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಅದು. ಅದೆಲ್ಲ ಹುಡುಗಿ ಚೆನ್ನಾಗಿರ್ತಾರ. ಹೌದು, ಚೆನ್ನಾಗಿರ್ತಾರೆ. ಕಾಲೇಜ್ ಅಂದ್ರೆ ಹುಡುಗಿರು ಚೆನ್ನಾಗೇ ಇರ್ತಾರೆ, ಬಿಕಾಸ್ ಅದು ಟೀನೇಜ್ ಲೈಫ್. ಚೆನ್ನಾಗೇ ಇರ್ತಾರೆ. ಈಸ್ ಅಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಯ್ತಾ. ಸೊ ಚಂದ ಇಂಗ್ಲಿಷ್ ಕೇಳಿಸ್ಕೊಳ್ಳಿ ಹೆಂಗ್ ಮಾತಾಡ್ತಾನೆ ಅಂತ, ಆಯ್ತಾ? ಹೇಳಪ್ಪ. ಗೈಸ್, ನಾನ್ ಪ್ರಿಪೇರ್ ಆಗ್ತಾ ಇದೀನಿ ಗೊತ್ತಾ. ನಾನ್ ಅಲ್ಲಿ ಹೋಗ್ಬಿಟ್ಟು ಅಕಸ್ಮಾತ್ ನನ್ಗೇನಾದ್ರು ಮೈಕ್ ಕೊಟ್ರೆ ನಾನ್ ಹಿಂಗ್ ಹೇಳ್ತೀನಿ, ಹಲೋ ವೆಲ್ಕಮ್ ಆಲ್ ಆರ್ ಯು ಇನ್ ಹೋಲಿ ಇವೆಂಟ್ and I hope all are is fine and I am coming to for holy event. It's heavy full ಖುಷಿನಾ? Yeah. And all are looking so good, pretty. ಆಮೇಲೆ ನಂಗೆ ಇಂಗ್ಲಿಷ್ ಇಷ್ಟೇ ಗೈಸ್ ಬರೋದು. ನನ್ ಬಟ್ಲರ್ ಇಂಗ್ಲಿಷ್ ಕೇಳಿ ಆ ಕಾಲೇಜಿಂದ ಓಲೆ ಆಡಕ್ ಬಂದಿರೋರೆಲ್ಲ ಓಡೋಗ್ಬಿಟ್ರೆ ಅಂತ. ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡುಪ್ಪ. ಅದೇ ಹಂಗೆ ಮಾಡ್ಬೇಕು. ಐ ಆಮ್ ಕಮಿಂಗ್ ಟು ಇನ್ ಬ್ಯಾಂಗ್ಳೂರ್. ಐ ಆಮ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್. ಗೈಸ್, ನೆಕ್ಸ್ಟ್ ಚಂದ ಇಂಗ್ಲಿಷ್ ಹೇಳ್ಕೊಡೋ ಬ್ಲಾಗ್ ಮಾಡೋಣ. ಇಂಗ್ಲಿಷ್ ಹೇಳ್ಕೊಡೋದಲ್ಲ,
ನಾನು ಇಂಗ್ಲಿಷೇ ಮಾತಾಡ್ಬೇಕು. ಒನ್ ಡೇ ಫುಲ್ ಚಂದು ಇಂಗ್ಲಿಷ್ ಮಾತಾಡ್ಬೇಕು. ಆ ಬ್ಲಾಗ್ ಬೇಕಿದ್ರು ಕಮೆಂಟ್ ಮಾಡಿ, ಅದನ್ನು ಮಾಡೋಣ. ಚಂದುಗ್ ಇದು ಚಾಲೆಂಜ್ ಗೈಸ್, ಅಕ್ಸೆಪ್ಟ್ ಮಾಡೋರ ಚಾಲೆಂಜ್ ಅಂತ ಕಮೆಂಟ್ ಮಾಡಿ ನೀನ್ ಅಕ್ಸೆಪ್ಟ್ ಮಾಡ್ಬೇಕು. ಈಗ ನಾನು ಸೀರೆ ಹಾಕೊಂಡಿರೋದೇ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಯಾವ್ದು. ಆಯ್ತು. ಇವಾಗ ಲೊಕೇಶ್, ಅಯ್ಯೋ ಏನ್ ಇಷ್ಟ ಜನ ಅವ್ರೆ. ಚಂದನಗ್ ಭಯ ಆಯ್ತಾಯ್ತ್ ಕಣ್ಲ, ಇಷ್ಟೊಂದ್ ಜನ ಇದಾರೆ. ಅದು 3ನೇ ಬಿಲ್ಡಿಂಗ್ ತೋರಿಸ್ತಾ ಇದೆ. ಅದೇ ಕಾಣು, ಬಂದ್ರು ನೋಡು ಅಂತವ್ರೆ ಅಲ್ಲಿ ಯಾರು. ಯಾವ್ದು ಗೈಸ್ ಭಯ ಆಗ್ತೈತೆ. ಸೂಪರ್ ಎಕ್ಸೈಟೆಡ್. ಆದ್ರೆ ಎಲ್ಲಾ ಕಡೆ ಹೋಲಿ ಇವೆಂಟ್ ಮಾಡ್ತಾ ಇದಾರೆ. ಎಲ್ಲಾರು ರೆಡಿ ಆಗಿದ್ದಾರೆ. ಪಾರ್ಕಿಂಗ್ ಇಲ್ಲಿ ಏನೋ ಅಷ್ಟ್ ಜನ ಚಂದು ಭಯ ಆಯ್ತೈತಿ. ಅಲ್ಲಿ ಯಾವ್ದು ನೋಡ್ರಿ ಹುಡುಗರು ಬಂದ್ರು ಅಂತವ್ರೆ. ಭಯ ಆಗ್ತಾ ಉಂಟು. But it's okay. Let's manage. ಕಟ್ ಮಾಡೆ. ಗೈಸ್ ಇಲ್ಲಿರೋ ಸ್ಟೂಡೆಂಟ್ ಮಾಡಿರೋದು ಇದು. ಸ್ಟೂಡೆಂಟೇ ಪ್ರಿಪೇರ್ ಮಾಡ್ಕೊಂಡು ಬಂದು ನಮಗೆ ಕೊಟ್ಟಿದ್ದಾರೆ. ಗೈಸ್ ಇಲ್ಲಿ ಸ್ಟೂಡೆಂಟು ಅವ್ರು ಹೇಳ್ಕೊಟ್ಟಿರುವಂತದ್ದನ್ನ ನಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ನೋಡುವ ಬನ್ನಿ ಯಾವ ತರ ಇದೆ. ಅಬ್ರಾಡ್ ಹೋಗುವಾಗ ಯಾವ್ದು ತಿಂದಿದ್ದು ತಗೊಳ್ಬಹುದು ಅಂದ್ರೆ ಇನ್ನೊಂದು ಕ್ಲಾಸ್ ಮಾಡಿ ನೋಡುವಾಗೆಲ್ಲ ನೋಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನೋಡುವ. ಇದು ಕಾಕ್ಟೈಲ್ ಮಾಕ್ಟೇಲ್ ಮಾಡ್ತಾರೆ. ಕಾಕ್ಟೈಲ್ ಅಂತೆ. ಇಲ್ಲೇನೋ ಸರ್ಪ್ರೈಸ್ ಇದೆ ಅಂತೆ ನಮ್ಗೆ. ನೋಡುವ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ ಯಾವ್ದೋ ಕೆಫೆ ಎನ್ವಿರಾನ್ಮೆಂಟ್ ಅದೇ ತರ ಆಂಬಿಯನ್ಸ್ ಅದೇ ತರ. ಓಲ್ಡ್ ಫ್ಯಾಷನ್ ಗ್ಲಾಸಸ್. ಇದು ನಾರ್ಮಲಿ ಇದು ವಿಸ್ಕಿ ಲವರ್ಸ್ ಗೆ ಫೇವರೇಟ್. ವಿಸ್ಕಿ ಲವರ್ಸ್ ಇದನ್ನ ತುಂಬಾ ಫೇವರೇಟ್ ಮಾಡ್ತಾರೆ. ನಮಗೂ ಗೊತ್ತಿರಲ್ಲ ಗೈಸ್ ಈ ತರ ಎಲ್ಲ. ತರ ಇದೆ ಗೈಸ್, ಬಟ್ ನಾವ್ ತಿಳ್ಕೊಬೇಕಷ್ಟೇ. ಅದನ್ನ ತಿಳ್ಸೋಕೆ ಅಂತಾನೆ ನಾವಿಲ್ಲ ಬಂದಿರೋದು ಇವತ್ತು. ಇಟ್ಸ್ ವೆರಿ ಗುಡ್. ಭಯ ಸಕ್ಕದಾಗಿ ನೋಡ್ತಾ ಇಲ್ಲ. No, crazy. It's okay. Crazy. ಮಾಡಿದ್ರಿ, ಭಯ ಆಗಿಲ್ಲ ನಿಮ್ಗೆ? ಬ್ರೋ ಎಲ್ಲಿಂದ ಬಂದಿರೋದು ನೀವು? ಮಂಗಳೂರಿಂದ ಇಲ್ಲಿ ಬಂದಿರೋದಾ? ನೋಡಿ ಗೈಸ್, ಮಂಗಳೂರಿಂದ ಬಂದಿದ್ದಾರೆ ಇಲ್ಲಿ ಓದಕ್ಕೆ. ನೋಡಿದ್ರ ಹೇಗೆ ಓದಿ ಇಲ್ಲಿ ಕಲ್ತ್ಕೊಂಡಿದ್ದಾರೆ ಅಂತ. ಮಸ್ತ್ ಬ್ರೋ. ಪ್ರಿನ್ಸಿಪಲ್ ಕೂಡ ಮಂಗಳೂರಲ್ಲಿ. ಅರ್ಥಕ್ ಬೆಸ್ಟ್ ನಿಜ ಹೇಳ್ಬೇಕಂದ್ರೆ ದ ವೇ ದಿ ಟಾಕ್ ಆಗ್ಲಿ ಇದಾಗ್ಲಿ. ಓಕೆ ಗೈಸ್, ನೆಕ್ಸ್ಟ್ ಸೆಕ್ಷನ್ ಹೋಗೋಣ. ಇಲ್ಲಿ ಸೆಕ್ಷನ್ ಮುಗೀತು. ನೆಕ್ಸ್ಟ್ ವಿಡಿಯೋ ಕಾಲಲ್ಲಿ ನಿಮ್ ಫ್ರೆಂಡ್ ನ ತೋರಿಸಿದ್ರಲ್ಲ, ರಿಯಾಕ್ಷನ್ಸ್ ಎಲ್ಲ ಐ ಮಾಡ್ಬಿಡಿ ಬ್ರೋ. ನಾನು ಅವಳು ಹುಡುಗದ್ ಮಾಡೋದಾ? ಅದ್ರಲ್ಲಿ ನಾನು ತೋರ್ತೀನಿ. ಬೇಡ ಬೇಡ, ಇಲ್ಲ ಬ್ರೋ ಮಾಡ್ತೀನಿ. ಅವ್ರಿಗೂ ಯಾರಿಗೂ ಇಷ್ಟ ಇಲ್ಲ ನೋಡಿ. ಮಾಡೆಲ್ ರೂಮ್ ಸೆಟ್ ಮಾಡ್ತೀವಿ. ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ಗೈಸ್ ಆಕ್ಚುಲಿ ಟವಲ್ ಅಲ್ಲಿ ಈ ತರ ಎಲ್ಲ ಮಾಡ್ಬೋದು ಅಂತ ನಂಗೆ ಇವಾಗೆ ಗೊತ್ತಾಗಿದ್ದು ಗೈಸ್. ಹೌದು, ಮಂಕಿ ಅಂತೆ, ಬರ್ಡ್ ಅಂತೆ, ಗೊತ್ತೇ ಇರ್ಲಿಲ್ಲ. ಈ ತರ ಇನ್ನ 20 ವೆರೈಟಿ ಅಂತೆ. ಮಿನಿಮಮ್ 20 ನಾವು ಮಿನಿಮಮ್ ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಇವರೇ ಮಾಡಿದ್ದಾರೆ ಈಗ. ತುಂಬಾ ಚೆನ್ನಾಗಿದೆ. ಎಂತೆ ಗೈಸ್, ಇದು ಮಾಡಿರೋದು ಎಲ್ಲ ಮಾಡಿರೋದು ಸ್ಟೂಡೆಂಟ್ಸ್. ಇವಾಗ ಎಲ್ಲಿ ಆಚೆ ಕಡೆ ಏನೇನ್ ಮಾಡ್ತಾ ಇದಾರೆ, ಫುಡ್ ಮತ್ತೆ ಏನೇನ್ ಅದೆಲ್ಲ ನೋಡಿದ್ರಲ್ಲ, ರೆಸಾರ್ಟ್ ಅಲ್ಲಿ ಮಾಡ್ದಂಗೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಮಾಡಿರೋದು ಸ್ಟೂಡೆಂಟ್ಸ್ ಅಂತೆ.
ಅಲ್ಲವೇ ಎಲ್ಲ ಚೆನ್ನಾಗಿ ಮಾಡಿ ಒಳ್ಳೆ ಕೆಲಸಕ್ಕೆ ಹೋಗಿ ಇಲ್ಲಿ ಕಲ್ತ್ಕೊಳ್ಳಿ ಅಂತ ಥ್ಯಾಂಕ್ ಯು. ಏನಾದರೂ ತಪ್ಪ ಮಾತಾಡೋಣ ಇವಾಗೆಲ್ಲ ಹಾಯ್ ಗೈಸ್ ಇನ್ನ ಏನೋ ಪೇಂಟ್ ಮಾಡ್ತಾರತ್ತೆ ನಮ್ಗೆ, ಹೌದು ನೋಡುವ ಹೇಗಿರುತ್ತೆ. ಖುಷಿ ಸೂಪರ್ ಆಗಿದೆ guys, ತುಂಬಾ ಖುಷಿ ಆಯ್ತು. ಹೋಗ್ತಾ ಹೇಳ್ತೀನಿ ಮಾತ್ ಬರ್ತಾ ಇಲ್ಲ ಇವಾಗ. ಹೋಗ್ತಾ ಇಲ್ಲಿ ಬರಲ್ಲ ನನಗೆ ಮಾತು ಹೋಗ್ತಾ ಹೇಳ್ತೀನಿ. Happy Holi! ವಿ ಆರ್ ಡನ್ ಅಂಡ್ ಇಲ್ಲಿಗೆ ಎಲ್ಲ ಸೆಲೆಬ್ರೇಷನ್ ಆಯ್ತು. ಇವಾಗ ನಾವು ಊಟ ಮಾಡಕ್ಕಂತ ಬಂದಿದ್ದೀವಿ ಗೈಸ್ ಅಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಫೆಲ್ ಸೋ ಹ್ಯಾಪಿ. ಗೈಸ್ ನಾವ್ ಇವಾಗ ಬಂದಿದೀವಿ 5-star ಹೋಟೆಲ್ ಇಲ್ಲಿ ಊಟ ಮಾಡಕ್ಕೆ ಅಂತ ಹೌದಾ? ಅನ್ಕೊಂಡಿದೀರಾ? ಇಲ್ಲ ಗೈಸ್, ನಾವ್ ಇದೇ ಕಾಲೇಜಲ್ಲಿ ಊಟ ಮಾಡ್ತಾ ಇರೋದು. ಅದು ಆಂಬಿಯನ್ಸ್ ಹಂಗಿದೆ ಆಯ್ತಾ, ಫೀಲ್ ಅದೇ ತರ ಇದೆ. ಇದು ಕಾಲೇಜು ಗೈಸ್, ನಮ್ ಸರ್ ನೋಡಿ. ಆಕ್ಚುಲಿ ಏನ್ ಗೊತ್ತಾ, ನಾನ್ ನನ್ ಕಾಲೇಜ್ ಲೈಫ್ ಅಲ್ಲಿ ಇದ್ದಾಗೂ ಸಹ ನಾನು ನನ್ನ ಪ್ರಿನ್ಸಿಪಲ್ ಜೊತೆ ಮಾತು ಆಡಿಲ್ಲ, ಅವ್ರ ಜೊತೆ ನಾನು ಯಾವತ್ತೂ ಊಟನೂ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರಿನ್ಸಿಪಲ್ ಸರ್ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇರೋದು ಗೈಸ್. ಆಕ್ಚುಲಿ ನನ್ಗೆ ಖುಷಿ ಆಗ್ತದೆ, ಫಸ್ಟ್ ಟೈಮ್ ನನ್ನ ಕಾಲೇಜ್ ಲೈಫ್ ಅಲ್ಲೂ ಸಹ ನಾನು ಮಾಡಿರ್ಲಿಲ್ಲ. ನೋಡಿ ಕಾಲೇಜ್ ಹೇಗಿದೆ. ಕಾಲೇಜ್ ಆಗ್ತಾನೆ ಅನ್ಸಲ್ಲ ಇದು. ಲೈಕ್ ಇವಾಗ ನಾವು ಊಟ ಮಾಡೋದು ಕೂಡ ಇಲ್ಲಿರೋ ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡಿರೋದು, ಹೌದು, ಪ್ರಿಪೇರ್ ಮಾಡೋದು. ಅದಕ್ಕೆ ನಿನ್ನೂ ಇಲ್ಲ ಅಡ್ಮಿಷನ್ ಮಾಡ್ತೀನಿ. ಯಾಕೆ? ಕಲ್ತ್ಕೋಬಾ ಇಲ್ಲ, ಕಲ್ತ್ಕೋಬಾ. ಹಿಂಗಿದೆ ಇದು ಹೆಸರು ಮತ್ತಾಯ್ತು. ಸಕಲಾಗಿದೆ. ಹೆಸರು ಏನ್ ಹೇಳಿದ್ರು ಹೇಳು? ಮುರ್ಗ್ ಮಕ್ಕನಿ. ಹಾ, ಹೇಗಿದೆ ಮುರ್ಗ್ ಮಕ್ಕನಿ? ಸಕಲಾಗಿದೆ. ಅದಾಯ್ತು. ಐ ಫೀಲ್ ಲೈಕ್ 5-star ಹೋಟೆಲ್ ಇದೀನಿ. Shafi, what is it, Shafi? Vâng anh hiểu. Hôm nay sửa đâu? Vâng. Don't laugh. ಏನ್ ಶಿವ್ ಇದು ಸಮ್ ಇಷ್ಟೆಲ್ಲ ಅಂತ ಹೇಳ್ತಾ ಇದಾರೆ. ಅದೇದು ಗ್ರೇವಿಲಿ ಸ್ವಲ್ಪ ಇಷ್ಟೆಲ್ಲ ತಾಜಾಗಿ ಇಟ್ಟಿದ್ದಾರೆ ನೋಡಿ, ಅದು ಕೂಡ ಅಲ್ಲಿ ಕೂಡ ಇಟ್ಟಿದ್ದಾರೆ. ಏನಾಯ್ತು ಸರ್? ಏನು ಚೆನ್ನಾಗಿಲ್ಲ ಇದು. ಹೆಂಗ್ ಮಾಡಿದೀರಾ ಸರ್ ಇದು? ನಗ್ತಾ ಇದೀರಲ್ಲ ಸರ್ ಹೇಳಿದ್ರೆ. ಅಲ್ಲ ನಿಜವಾಗ್ಲೂ ಅದು ಇದ್ರಾಗಿಲ್ಲ ಸರ್, ಅದು ಚೆನ್ನಾಗಿಲ್ಲ ಟೇಸ್ಟ್. ಸ್ಮೈಲ್ ಮಾಡ್ತಾ ಇದೀರಾ ಹೇಳಿದ್ರೆ. ಆಕ್ಚುಲಿ ಪೀಸ್ ಇದೆಯಲ್ಲ ಇದು ಯಾವ ತರ ಇದೆ ಅಂದ್ರೆ, ಹಿಂಗ್ ಹಿಡ್ಕೊಂಡು ಹಿಂಗ್ ತಿಂದ್ರೆ ಸಖತ್ತಾಗಿ ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿರುತ್ತೆ. ಆರ ಬಿಡ್ತಾ ಇಲ್ಲ. ಅದೇ ಏನ್ ಗೊತ್ತಾ, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಜಾಸ್ತಿ ಹ್ಯಾಪಿನೆಸ್ ಕೊಡೋದು. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. Thank you for having us also. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್ ಮ್ಯಾಮ್. ನಾವು ಇವಾಗ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ ಮನೆ ಕಡೆ ಅಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್. ನಮಗೂ ಇಷ್ಟೊಂದು ಜನ ಇದ್ದಾರೆ ನಾವು ಕಾಲೇಜ್ ವಿಸಿಟ್ ಮಾಡಿರೋದು. ಹೌದು, ನಮ್ನ ಪ್ರೀತಿಸೋರು ಇಷ್ಟೊಂದು ಜನ ಇದ್ದಾರೆ ಅಂತ ಖುಷಿ ಆಯ್ತು ಗೈಸ್. ಗೈಸ್ ನೆಕ್ಸ್ಟ್ ಯಾವ್ದಾನ ಕಾಲೇಜ್ ಇವೆಂಟ್ ಇದ್ರೆ ಕರೀರಿ ಗೈಸ್. ಹೌದು, ಬಂದೇ ಬರ್ತೀವಿ. ಯಾಕಂದ್ರೆ ಇಷ್ಟೊಂದು ಲವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಆಯ್ತಾ. ಯಪ್ಪ, ನನ್ಗಂತೂ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ಸ್ ತರ ಅನ್ಸ್ಬಿಡ್ತು. ಅದು ಬೇರೆ ಮೈಕ್ ಕೊಟ್ರ ಗೈಸ್ ಮಾತಾಡಕ್ಕೆ. ಏನ್ ಮೈಕಲ್ಲಿಂದ ಮಾತಾಡೇ ಇಲ್ಲ ಗೈಸ್, ಮೈಕ್ ಹಿಡ್ಕೊಂಡು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ನಮ್ದು. ಬಂದೈತ ಅದು. ಏನ್ ಮಾತಾಡೋದಂತ ಗೊತ್ತಿಲ್ಲ. ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ಯಪ್ಪ ಅಂದ್ರು ಖುಷಿ ಆಯ್ತು. ಯಾಕೆ ನೆಕ್ಸ್ಟ್ ಯಾವ್ದಾನ ಕಾಲೇಜ್ ಇವೆಂಟ್ ಇದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ. ಅಂಡ್ ಈ ಕಾಲೇಜ್ ಅವರು ನಮ್ನ ಸೇಮ್ ಅವ್ರ ಮಕ್ಳು ತರನೇ ಟ್ರೀಟ್ ಮಾಡಿದ್ರು ಗೈಸ್. ಹೌದು,
ಪ್ರಿನ್ಸಿಪಲ್ ಸರ್ ಅಂತ ನನಗೆ ಹೆವಿ ಲೈಕ್ ಆದ್ರು. ನನ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಸ್ಕೂಲಲ್ಲಿ ಓದುವಾಗ ಒಬ್ರು ಇದ್ರು ಏವೋ ಸರ್ ಅಂತ, ಲೈಕ್ ಹಂಗೆ ಇದ್ರು ಅವರು. ನಿಜವಾಗ್ಲೂ ನಂಗೆ ನೋಡಿ ಶಕ್ನ ಅದೇ ಫೀಲ್ ಆಯ್ತು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ವಾಸ್ ಸೋ ಫ್ರೆಂಡ್ಲಿ. ಅವ್ರ ಪ್ರಿನ್ಸಿಪಲ್ ತರಾನೇ ಅನ್ಸ್ಲಿಲ್ಲ ನನಗೆ. ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಬೇಕಂತಾನು ಗೊತ್ತಾಗಿಲ್ಲ ಗೈಸ್ ಅಲ್ಲಿ. ಹೌದು, ನಮ್ಮನ್ನ ಕರೆದಿದ್ದಕ್ಕೆ ನಮಗೆ ಒಂಥರ ಪ್ರೌಡ್ ಫೀಲ್ ಆಯ್ತು ಗೈಸ್. ಖುಷಿ ಆಯ್ತು. ಅಂದ್ರೆ ಒಂದು ಕಾಲೇಜು ಈವೆಂಟ್ಗೆ ಗೆಸ್ಟ್ ಆಗೋ ಬರಿದೆಯಲ್ಲ, ಕಾಲೇಜ್ ಬೇರೆ ಲೆವೆಲ್ ಅನ್ಕೊಳ್ಳಿ. ಯಾಕಂದ್ರೆ ನಾವು ಇಷ್ಟ ದಿವಸ ಏನ್ ಮಾಡಿರ್ತೀವೋ ಅದಕ್ಕೊಂದು ರೆಕಗ್ನೈಸೇಷನ್ ಸಿಗುತ್ತೆ. ಅವರೆಲ್ಲ ಮಾತಾಡ್ಸ್ದಾಗ ಆಗೋ ಖುಷಿ ಇದೆಯಲ್ಲ, ಕಾಲೇಜ್ ಗೈಸ್ ಯಪ್ಪ ಖುಷಿ ಆಯ್ತು, ತುಂಬಾ ಖುಷಿ ಹೌದು. ಆಯ್ತು. ನಿಮ್ಮ ಹತ್ರ ಅಲ್ಲಿ ಶೇರ್ ಮಾಡ್ಕೋಬೇಕು ಅನ್ಸ್ತು. ಸಿಕ್ಕಿ ಮಾತಾಡ್ಸಿದಂತ ಎಲ್ಲರಿಗೂ ಥ್ಯಾಂಕ್ಸ್ ಸೋ ಮಚ್. ಹೌದು, ನಿಮ್ಮಿಂದನೇ ನಾವು ಯಸ್ ನಾವು ಇಷ್ಟ ಮಟ್ಟಕ್ಕೆ ಇದೀವಿ ಅಂದ್ರೆ ಅದೆಲ್ಲ ನಿಮ್ಮಿಂದಾನೇ, ನಿಮ್ ಸಪೋರ್ಟ್ ಇಂದಾನೆ. ಪಟ್ಟಂಗಿರೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಲೈಫಲ್ಲಿ ಯಾವುದೇ ತರ ಅಪ್ಸ್ ಅಥವಾ ಡೌನ್ಸ್ ಬಂದ್ರು ನೀವು ಅಪ್ಸೆಟ್ ಆಗ್ಬಾರ್ದು, ಅಪ್ಡೇಟ್ ಆಗ್ಬೇಕು. ಸೂಪರ್ ಅಕ್ಕ, ಒಂದ್ಸಲ ಹಿಂಗ್ ಬರೆಯಲ್ಲ ಗೈಸ್. ಇವಾಗ ಅವ್ರು ಕೊಟ್ಟಿರೋ ಗಿಫ್ಟ್ ನ ಓಪನ್ ಮಾಡುವ. ನಾವ್ ಮನೆಗ್ ಬಂದ್ವಿ, ಸೊ ಓಪನ್ ಮಾಡೋಣ. ಅಲ್ಲಿ ಎಷ್ಟೊಂದ್ ಜನ ಚರಿನೂ ಕೇಳಿದ್ರಿ, ಅವ್ಳು ನೋಡಿ ಹೆಂಗ್ ಆಡ್ತಾಳೆ, ಹುಚ್ಚಿ ಆಡ್ದಂಗ್ ಆಡ್ತಾಳೆ. ಸರಿ, ನಿನ್ನ ಚೆನ್ನಾಗಿ ನೋಡ್ಕೋಬೇಕಂತೆ. ಅವಳೇ ಚೆನ್ನಾಗಿ ನೋಡ್ಕೋತೀವಿ, ಅವಳೇ ನಮಗ್ ಕಚ್ಚೋದು. ಗಾಯ್ಸ್, ಚೆರಿಗೆ ನಾನು ಊಟ ಹಾಕೋದು, ನನಗೆ ಕಚ್ತಾಳೆ. ನೋಡಿ ಇಲ್ಲಿ ಈಗ ಅಮ್ಮ ನೋಡಿ, ಅವಳ ಐಡಿ ನೋಡಿ ನೋಡಿ ನಿಮ್ ಸರಿ ನಮ್ ಸರಿ. ಅವಳಗ್ ನನ್ ಮೇಲೆ ಲವ್. ಸರಿ ಇಲ್ಲಿ ಸರಿ. ಬಾಲ್ ಬಾಲ್ ಆನ್ ಆಗಿಲ್ಲ. ಬಾಲ್ ಹೋಗು ಹೋಗು ಆರಮ್ಮ. ಈಗ ಓಪನ್ ಮಾಡೋಣ. ಅದೇ ಗಿಫ್ಟ್ ಕೊಟ್ರು. ಸೊ ಅವ್ರು ಕೊಟ್ಟಿರೋದು ವಾವ್ ನೈಸ್, ಚೆನ್ನಾಗಿದೆ. ಚೆನ್ನೈಸ್ ಅಮೃತ ಶಕ್ತಿ ಮೇಲೆ ಮಾಡಿದ್ದಾರೆ ಗೈಸ್, ಚೆನ್ನಾಗಿದೆ. ಪೆನ್ ಸ್ಟ್ಯಾಂಡ್ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದಾರಲ್ಲ ಊಟಲ್ಲಿ. ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಕಿತಾ ಬತ್ತಳಿರು ಸಿರಿ ಸಿರಿ ಹೋಗ್ಬಿಟ್ಲು. ಮಾತಾಡೆ. ಹಲೋ ಅಂಕಿತಾ ಬರ್ತಾಳಿರು ಈಗ ಬರ್ತಾಳೆ. ಹಲೋ ಇವ್ರಿಗೆ 50K ಸೆಲೆಬ್ರೇಷನ್ ಮಾಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ 50K ಸೆಲೆಬ್ರೇಷನ್ ಮಾಡಕ್ಕೆ ಪ್ರಿಪೇರ್ ಮಾಡ್ತಾ ಇದೀವಿ. ನಮ್ಮ ಅನನ್ಯ ಯಾರು ಒಂದೇ ಕಲರ್ 2 ಅಕ್ಕಿ ಹೊಡಿತಾ ಇದ್ದಾರೆ. ಇಟ್ಸ್ ಓಕೆ ಗೈಸ್, ಅದು ನಮ್ಗೆ ಖುಷಿ ಇದೆ. ಇಷ್ಟ ಏನ್ ಗೊತ್ತಾ, ಇಬ್ರು ಕಣ್ಣಿದ್ದಂಗೆ, ಒಂದ್ ಕಣ್ಗೆ ಬೆಣ್ಣೆ ಒಂದ್ ಕಣ್ಗೆ ತುಪ್ಪ ಹಚ್ಚಕ್ ಆಗಲ್ವಲ್ಲ. ಅದಕ್ಕೆ ಗೈಸ್ ನಾನೇನು ಮಾಡಲ್ಲ, ಅದಕ್ಕೆ ನಾನೇನು ಮಾಡಲ್ಲ. ನಾನೇನಾರು ಮಾಡಕ್ ಹೋದ್ರೆ ನನ್ಗೆ ರೇಗಿಸ್ತಾರೆ. ಇವ್ರಿಗೆ ಯಾಕೆ ಮಾಡ್ಬೇಕು ಪಾಪ. ನಾನ್ ಮಾಡಲ್ಲ ಗೈಸ್, ಬೇಕೇನೆ ಮಾಡ್ಕೊತಾರೆ. ಬಾಯ್. ಏ ಎದ್ದೋಗಲು. ಓ ಮೈ ಗಾಡ್, ದಿಸ್ ಗರ್ಲ್ ಪುಟ್ಟಿಂಗ್ ಅವಾಜ್. ಬೇಕಿದ್ರೆ ಮಾಡ್ಕೊ ಹೋಗ್ತೀನಿ. ನಮ್ದು ಸೆಲೆಬ್ರೇಷನ್ ನಮ್ಮ ಹುಡುಗಿ ನಮ್ ಸೆಲೆಬ್ರೇಷನ್ ಮಾಡ್ತಾವಳೆ. ಇರೋ ಹ್ಯಾಪಿ 50K. ಏನ್ ಮಾಡ್ತಾವ್ ಗೊತ್ತಾ, ಇದನ್ನ ಇದ್ ಮಾಡೋದು ಚರಿ ಚರಿ ಅವಳು ಅದು ಚರಿನೇ ಕಾಣಿಸ್ತಾ ಇಲ್ಲ. ಚರಿ ನೋಡ್ದ ಡಾಗಿ, ಅದು ನನ್ನೇ ಡಾಗಿ ತರ ನೋಡ್ತಾ ಇತ್ತು. ಚರಿ ಆ ಸೌಂಡ್ ನಾವು ಇದು ಮಾಡಿ ಹಿಂಗ್ ಅದನ್ನೆಲ್ಲ ಹಿಂಗ್ ತಿರ್ಗಿ ನೋಡೋಷ್ಟರಲ್ಲಿ ಹುಡುಗಿನೇ ಇಲ್ಲ ಗೈಸ್. ಚರಿ ಅದು 50K ಅಣಿಸ್ತಾ ಇದ್ರಲ್ಲ, ಅಲ್ಲಿ ಅಣಿಸ್ಕೊಂಡು ನೋಡ್ತಾ ಇದ್ದೀವಿ, ಚರಿನೇ ಕಾಣಿಸ್ತಾ ಇಲ್ಲ ಗೈಸ್. ಚರಿ ಕಾಣಿಸ್ತಾ ಇಲ್ಲ ಗೈಸ್, ಭಯ ಆಗ್ತಾ ಇದೆ. ಕಾಣಿಸ್ತಾನೆ ಇಲ್ಲ. ಅವಳು ಅಷ್ಟ ಹುಡುಕ್ತಾ ಇದೀವಿ ಅವಾಗಿಂದ, ಅವಳು ಕಾಣಿಸ್ತಾ ಇಲ್ಲ ಚರಿ.
ಅಲ್ಲ ಗೈಸ್ ಒಂದು ಸೌಂಡ್ ಕೇಳಿಸಿ ಎಷ್ಟು ದೂರ ಹೋಗೋಳು ನೋಡ್ರಿ ಅಪ್ಪ. ಅಪ್ಪುಗೆ ಹೌದಾ? ಅಲ್ಲಿರೋ ಆಂಟಿದಿರೆಲ್ಲ ಹೇಳಿಕ್ಕೆ ಇದಾಯ್ತು. ಎಲ್ಲ ಬೇಕ್ರಿ ಹತ್ರ? ಹೌದಾ? ಹಾ, ಬಿಂದು ಮನೆಗೆ ಇನ್ನೂ ಸ್ವಲ್ಪ ಹಿಂದೆ. ಬಿಂದು ಮನೆ ಹತ್ರ ಹೋಗಿದ್ಲ ಇವಳು? ಯಾಕೆ ಗೈಸ್? ಚಂದು ಅವ್ನ್ ಬ್ಯಾಕ್ ಕೇಸ್ ಅಲ್ಲಿ ನನ್ ಫೋಟೋ ಇಟ್ಕೊಂಡಿದ್ದಾನೆ. ಬೇಗ 100K ಆಗ್ಲಪ್ಪ. ಓಕೆ ಗಾಯ್ಸ್, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾರು ಹೀಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್ ಬಾಯ್.